ಸೆಂಟ್ರಲ್ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ ಕಾಟೇರ. ಮನೆ ಕೆಲಸದವರನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದರ್ಶನ್ ಮನೆಯ ಕೆಲಸದವರನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ದರ್ಶನ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಬಾಬುಲಾಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಆಪ್ತೆಯನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದಾರಂತೆ ಪೊಲೀಸರು. ಪವಿತ್ರ ಗೌಡ ಆಪ್ತೆ ಸಮತಾಳನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಡಿಜಿಟಲ್ ಎವಿಡೆನ್ಸ್ ಪ್ರಮುಖ ಸಾಕ್ಷಿಯಾದ್ರೂ ಕೂಡ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಪ್ರತ್ಯಕ್ಷದರ್ಶಿಗಳು ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದಕ್ಕೆ ಒಂದಷ್ಟು ಸಾಕ್ಷಿಗಳು ಬೇಕಾಗುತ್ತೆ. ಹಾಗಾಗಿ ಮನೆ ಕೆಲಸದವರನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅದು ಕೂಡ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಸಾಕ್ಷಿಯಾಗಿ ಪರಿಗಣನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಈಗ ಯಾರೋ ಬಂದು ಹೇಳಿಕೆ ಕೊಡಬೇಕು, ಆ ಸಾಕ್ಷಿಗಳು ಪ್ರಮುಖ ಸ್ಥಾನ ವಹಿಸುತ್ತೆ ಇಂಥ ಪ್ರಕರಣಗಳಲ್ಲಿ ಅಂತ. ದರ್ಶನ್ ಮನೆ ಕೆಲಸದವರೇ ದರ್ಶನ್ಗೆ ಕಂಟಕ ತಂದೊಡ್ತಾ ಇದ್ದಾರಾ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಕೊಡ್ತೀರಿ ಅಜಯ್? ಖಂಡಿತವಾಗ್ಲೂ ಶ್ರುತಿ, ಏನಂತಂದ್ರೆ ಇಲ್ಲಿ ಕಂಟಕ ಅಂತ ವಿಚಾರನೆ ಬರೋದಿಲ್ಲ. ಯಾಕಂತಂದ್ರೆ ಇರೋ ವಿಚಾರಗಳನ್ನ ಅವರು ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಕಾನೂನಿನಲ್ಲಿ ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ತಮಗೆ ಗೊತ್ತಿರುವಂತಹ ಮಾಹಿತಿಯನ್ನ ಪೊಲೀಸರಿಗೆ ನೀಡಲೇಬೇಕಾಗತ್ತೆ. ಇದರಿಂದಾಗಿಯೇ ಸಾಕಷ್ಟು ಸಾಕ್ಷಿಗಳನ್ನ ಪೊಲೀಸರು ಈಗಾಗಲೇ ಕಲೆ ಹಾಕಿರುವಂಥದ್ದು. ಟೆಕ್ನಿಕಲ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಎಲ್ಲದನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಇದರ ಜೊತೆಗೆ ಕೆಲವೊಂದು ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿರುವಂಥದ್ದು. ಅಂದ್ರೆ ಆ ಒಂದು ಕೊಲೆ ನಡೆದಂಥ ಸಂದರ್ಭದಲ್ಲಿ ಮತ್ತೆ ಆ ದಿನ ನಟ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಬಂದರು, ಮತ್ತೆ ಈ ಹಿಂದೆ ಇದ್ರ ಬಗ್ಗೆ ಅವ್ರ ಜೊತೆ ಏನಾದರೂ ಮಾತಾಡಿದ್ರ ಅನ್ನೋದ್ರ ಬಗ್ಗೆ ವಿಚಾರವಾಗಿ ಅವ್ರ ಮನೇಲಿರುವಂತಹ ಕೆಲಸದವ್ರು ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡಿರುವಂಥದ್ದು. ಇದರ ಜೊತೆಗೆ ಪವಿತ್ರ ಗೌಡ ಮನೆಯಲ್ಲಿರುವಂತಹ ಏನು ಕೆಲಸ ಮಾಡ್ತಿದ್ದಂಥವ್ರನ್ನು ಕೂಡ ಈಗಾಗಲೇ ಸಾಕ್ಷಿಯನ್ನಾಗಿ ಪರಿಗಣಿಸಿರುವಂಥದ್ದು. ಮತ್ತೆ ಸ್ಟೋನಿ ಬ್ರೂಕ್ಸ್ ಏನು ಇದಿದೆ ಪಬ್, ಅಲ್ಲೂ ಕೂಡ ವಿನಯ್ ಒಡೆತನದ ಪಬ್, ಅಲ್ಲೂ ಕೂಡ ಮೀಟಿಂಗ್ ಆಗಿರುತ್ತೆ. ಸೊ ಈಗ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಬೇರೆಯವರು ಕೂಡ ಇರ್ತಾರೆ ಕೆಲಸದವರು. ಅವರಿಗೂ ಈ ವಿಚಾರವೇನಾದ್ರು ಗೊತ್ತಿದೆಯಾ ಅನ್ನೋದ್ರ ಬಗ್ಗೆ, ಅಂದರೆ ಆವಾಗ ಅವರು ಇಲ್ಲ ಸ್ವಾಮಿ ನಮಗೆ ಗೊತ್ತಿಲ್ಲ, ಆದರೆ ಅವರೆಲ್ಲ ಬಂದು ಮೀಟಿಂಗ್ ಮಾಡಿದ್ದಂತೂ ನಿಜ ಅಂತ ಹೇಳ್ತಾರೆ. ಆ ಒಂದು ಸಾಕ್ಷಿ ಒಂದು ರೀತಿ ಪ್ರಾಮುಖ್ಯತೆಯನ್ನು ವಹಿಸುತ್ತೆ, ಅದು ಕೂಡ ನ್ಯಾಯಾಲಯದಲ್ಲೂ ಕೂಡ ನಿಲ್ಲತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಆದಷ್ಟು ಎಷ್ಟು ಸಾಕ್ಷಿಗಳನ್ನ ತೆಗಿಯೋಕ್ಕಾಗುತ್ತೋ ಅಷ್ಟು ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ತೆಗಿತಾ ಇರುವಂಥದ್ದು. ಹೀಗಾಗಿ ಅವ್ರ ದರ್ಶನ್ ಮನೆ ಆಗಿರ್ಬೋದು, ಪವಿತ್ರ ಅವರ ಮನೆ ಆಗಿರ್ಬೋದು, ಮತ್ತೆ ಸ್ಟೋನಿ ಬ್ರೂಕ್ಸ್ ಏನಿದೆ ಇಲ್ಲಿ ಇದ್ದಂಥವ್ರು ಎಲ್ಲರನ್ನೂ ಕೂಡ ಈಗಾಗಲೇ ಸಾಕ್ಷಿಯನ್ನಾಗಿ ಪರಿಗಣಿಸಿ ತನಿಖೆಯನ್ನು ಕೂಡ ಈಗಾಗಲೇ ಮುಂದುವರಿಸಿ ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.